ಎಲ್ರಿಗೂ ನಮಸ್ಕಾರ. ನಾನು ಶಶಿ ಹೆಗಡೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ, ನಮ್ಮ ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ಆದರೆ ಆರ್ಡಿನ ಯಾಕೆ ಲೆಜೆಂಡ್ ಅಂತ ಕರೀತಾರೆ ಮತ್ತು ಅದರ ಎಕ್ಸಾಸ್ಟ್ ಸೌಂಡು ಹೇಗಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋಲಿ ತೋರಿಸ್ಕೊಡ್ತೀವಿ. ನಾನು ನಿಮ್ಮ ಸಂದೀಪ್ ರಮೇಶ್, ನೋಡ್ತಾ ಇದ್ದೀರಾ RD ಟ್ವಿನ್ಸ್. ಎಸ್ ವಿ ನೋ, ನೀವು ಸೌಂಡ್ ಕೇಳೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ. ಆದರೆ ಅದಕ್ಕಿಂತ ಮುಂಚೆ ಬೈಕ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. 1983 ಫಸ್ಟ್ RD ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ. ವೆರಿ ಹೈ ಪರ್ಫಾರ್ಮೆನ್ಸ್, ಮೈಲೇಜ್ ತುಂಬ ಕಮ್ಮಿ ಇರೋದ್ರಿಂದ ಸೇಲ್ಸ್ ತುಂಬ ಕಮ್ಮಿ. ಸೇಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಇನ್ನೊಂದು ವರ್ಷನ್ ಬಿಡ್ತಾರೆ, LT ಅಂತ. ಆದ್ದರಿಂದ ಇಂಡಿಯಾದಲ್ಲಿ ಎರಡು ವೇರಿಯಂಟ್ ಆಯಿತು, LT ಆ್ಯಂಡ್ HT. LT ಸ್ಟ್ಯಾಂಡ್ಸ್ ಫಾರ್ ಲೋ ಟಾರ್ಕ್, HT ಅಂದರೆ ಹೈ ಟಾರ್ಕ್. ವಿಶೇಷ ಏನು ಅಂದರೆ ನಮ್ಮ ಹತ್ರ ಎರಡು ವೇರಿಯಂಟ್ಸ್ ಇದೆ. ಇದು HT, ಇದು LT. ಇಂಡಿಯಾದಲ್ಲಿ ಆಗಿನ ಕಾಲಕ್ಕೆ ಇದು ಹೈ ಪರ್ಫಾರ್ಮ್ ಮಾಡೋಂಥ ಬೈಕ್ ಆಗಿರುತ್ತೆ. ಜನರಿಗೆ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಬೈಕಿಗೆ ರ್ಯಾಪಿಡ್ ಡೆತ್ ಅಂತ ಹೆಸರು ಕೊಡ್ತಾರೆ. ಇನ್ನು ಕೆಲವರು ರೇಸ್ ಡೈನಮಿಕ್ ಮತ್ತು ರಾಜ್ದೂತ್ ಅಂತಲೂ ಕರೀತಾರೆ. ಬಟ್ ಯಮಹಾ ಕಂಪ್ನಿಯವರು ರೇಸ್ ಡಿರೈವ್ಡ್ ಅಂತ ಕ್ಲೇಮ್ ಮಾಡ್ತಾರೆ. ನಾವು ಪ್ರೀತಿಯಿಂದ ಇವೆರಡು ಬೈಕ್ಗಳಿಗೆ ಹೆಸರು ಕೊಟ್ಕೊಂಡಿದ್ವಿ. ಒಂದು ರುದ್ರ ಅಂತ, ಇನ್ನೊಂದು ಧ್ರುವ ಅಂತ. ಇದನ್ನು ರುದ್ರ ಅಂತ ಕರಿತೀವಿ. ರುದ್ರ ಅಂದರೆ ಫಸ್ಟ್ ನೆನಪಾಗೋದೆ ಕೆಂಪು, ಅದಕ್ಕೆ ಇವನ್ನ ಪ್ರೀತಿಯಿಂದ ರುದ್ರ ಅಂತ ಕರಿತೀವಿ. ಈ ಬೈಕಿನ ಬಣ್ಣ ಬ್ಲೂ ಇರೋದ್ರಿಂದ ನೀಲಿ ಅಂದ ತಕ್ಷಣ ನಮಗೆ ಆಕಾಶ ನೆನಪಾಗುತ್ತೆ. ಆಕಾಶದಲ್ಲಿ ಧ್ರುವ ನಕ್ಷತ್ರ ನಮ್ಗೆ ತುಂಬ ಇಷ್ಟ, ಆದ್ದರಿಂದ ಧ್ರುವ ಅಂತ ಹೆಸರಿಟ್ಟಿದ್ದೀವಿ. ಎರಡು ವೇರಿಯಂಟು 346cc ಟ್ವಿನ್ ಸಿಲಿಂಡರ್ 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್. ಇದು HT. ಇಂಡಿಯನ್ HTಯಲ್ಲಿ 30 bhp ಬರ್ತಾಯಿತ್ತು. ಇದರಲ್ಲಿರೋದು US ಸ್ಪೆಕ್, ಅಂದರೆ US ಅಲ್ಲಿ ಮಾಡಿರೋ RDಗಳದ್ದು ಬ್ಯಾರಲ್ಸ್ ಹಾಕಿರೋದು. ಇದರಲ್ಲಿ 39.5 bhp at 7500 RPM ಅಲ್ಲಿ ಔಟ್ಪುಟ್ ಬರುತ್ತೆ. ಕೆಲವೊಂದು ಮಾಡಿಫಿಕೇಷನ್ಸ್ ಇದ್ರ ಮೇಲೆ ಮಾಡಿದ್ದೀನಿ. ಇದಕ್ಕೆ ಡೇಟೋನ ಡಿಸ್ಕ್ ಬ್ರೇಕ್ಸ್ ಇದೆ, ಮತ್ತು MZB ಕಾಯಿಲ್ ಇದೆ, ಮತ್ತು ರೀಪೇಂಟ್ ಮಾಡಿಸಿದ್ದೀವಿ. ಇದು ಇಂಡಿಯನ್ LT ಮಾಡೆಲ್ 155 ಕಾರ್ಬ್ ವೇಟ್ ಬರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಸ್ಟಾಕಲ್ಲಿದೆ, ಅಂದರೆ ಇದರಲ್ಲಿ ಯಾವುದೇ ರೀತಿ ಮಾಡಿಫಿಕೇಷನ್ಸ್ನ ಮಾಡಿಲ್ಲ. ಇದು ಪಾಯಿಂಟ್ಸಲ್ಲಿ ಓಡ್ತಾ ಇದೆ. ಆ್ಯಂಡ್ ಪೇಂಟ್ ಕೂಡ ಕಂಪ್ನಿ ಪೇಂಟ್. ಈ ಪರ್ಫಾರ್ಮೆನ್ಸ್ ನೋಡಿ ಯಾರು ಯೂಸ್ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಿ ತುಂಬ ರಾಬ್ರಿಗೋಸ್ಕರ ಈ ಬೈಕನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಕ್ಯಾಚ್ ಮಾಡೋದಕ್ಕೆ ಉಳಿದಿರೋ ಬೈಕ್ಗಳಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ಪೊಲೀಸ್ ಕೂಡ ಇದೇ ಬೈಕ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ವಿಡಿಯೋ, ಈ ಬೈಕ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಧ್ರುವ ಹೇಗೆ ಸೌಂಡ್ ಮಾಡುತ್ತೆ ಅಂತ ಕೇಳಿದ್ರೆ ಈಗ ರುದ್ರನ್ ಸಾರ್ತಿ ಬನ್ನಿ. ಸಿಂಗಲ ಗರ್ಜನೆ ಮಾಡಿದ್ರೆ ಆ ರೇಂಜಿಗೆ ಇರುತ್ತೆ ಅಂತ ನೋಡಿದ್ರಿ. ಈಗ ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಸೌಂಡ್ ಮಾಡುತ್ತೆ ಅಂತ ನೋಡೋಣ. ಸ್ಟಾರ್ಟ್. ನೋಡುವರು ಇಂಥ ಒಳ್ಳೆ ಬ್ಯೂಟಿನ 1989 ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಬೆಸ್ಟ್ ಥಿಂಗ್ಸ್ ಹ್ಯಾವ್ ಎನ್ ಅರ್ಲಿ ಎಕ್ಸ್ಪೈರಿ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಸೊ ಈ RD ಅಧ್ಯಾಯ 1989ಗೆ ಮುಗಿಯುತ್ತೆ. ಒಂದು ವಿಶೇಷ ಏನು ಗೊತ್ತಾ, ಈಗ ಈ ಬೈಕ್ನ ನೀವು ತೊಗೋಬೇಕು ಅಂದರೆ 6 to 7 lakhs ಅಷ್ಟು ಕೊಟ್ಟರು ಒಂದು ಒಳ್ಳೆ ಕಂಡೀಷನ್ ಬೈಕ್ಗಳು ಸಿಗೋದಿಲ್ಲ. ಈ ಬೈಕ್ಗೆ ಇದ್ರದ್ದೇ ಆದ ಕಲ್ಟ್ ಫಾಲೋಯಿಂಗ್ ಇದೆ. ಸೊ ಎಷ್ಟೇ ದುಡ್ಡು ಕೊಟ್ರು ಕೆಲವ್ರು ಕೊಡಲ್ಲ. ನಮ್ಮ ಹತ್ರ ಇರೋದು ತುಂಬ ಪ್ರೆಷಿಯಸ್ ಥಿಂಗ್. 6 ರಿಂದ 7 ಲಕ್ಷ ಕೊಟ್ಟರು ಸಿಗದೆ ಇರೋ ಈ ಬೈಕು ಲಾಂಚ್ ಮಾಡಿದಾಗ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಿರ್ಬೋದು? ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್
ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.